ಬಿಟ್ಟು ಹಾಂ, ನನ್ನ ಹೆಸರು ಅರುಂಧತಿ ಜಿ ಹೆಗಡೆ, ಕರ್ನಾಟಕ ಮಂಗಳಮುಖಿ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು. ಇವತ್ತು ಮಂಡ್ಯದಲ್ಲಿ ಈ ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಇಷ್ಟೇ. ಶ್ರೀರಂಗಪಟ್ಟಣದಲ್ಲಿ ಆರತಿ ಉಕ್ಕಡದಲ್ಲಿ ಮಂಗಳಮುಖಿಯರಿಗೆ ದೇವಸ್ಥಾನಕ್ಕೆ ಹೋಗಿ ಬರೋ ಅಂಥವ್ರಿಗೆ ಮಂಡ್ಯ ಮೌನ ಆ್ಯಂಡ್ ಟೀಮು ಪೂರ್ವಿಕಾ ಮತ್ತು ಶ್ರೇಯಾ ಮದ್ದೂರು ಮತ್ತು ಅವ್ರ ಪಾರ್ಟ್ನರ್ ಶರತ್ತು ಮತ್ತು ನಿಹಾರಿಕಾ, ಮಹಾಲಕ್ಷ್ಮಿ ಮುಂತಾದ್ರವರು ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋ ಅಂಥವ್ರನ್ನ ಮುಂಚೆನೇ ಅವರಿಗೆ ವೈಷಮ್ಯ ಇತ್ತು ಮತ್ತು ಇಡೀ ಕರ್ನಾಟಕನ ನನ್ನ ಹತೋಟಿಗೆ ತಗೊಳ್ಬೇಕು ಮತ್ತು ಹಫ್ತಾ ವಸೂಲಿ ಮಾಡಬೇಕು, ಕರ್ನಾಟಕವನ್ನು ಕಬ್ಜಾ ಮಾಡಬೇಕು, ಯಾರನ್ನಾದರೂ ಒಂದಿಬ್ಬರನ್ನ ಮರ್ಡ್ರ್ ಮಾಡಿದ್ರೆ ಎಲ್ಲರೂ ಹೆದರಿ ನನ್ನ ಹತ್ರ ಬರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರೋ ಮಂಗಳಮುಖಿಯನ್ನ ಹಿಡಿದು ಹೊಡೆದು ಕಬ್ಬಿನ ಜಲ್ಲೆಯಿಂದ ರಾಡಿಂದ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಮತ್ತು ಹುಡುಗರನ್ನ ಕರ್ಕೊಂಡೋಗಿ ರೌಡಿಗಳನ್ನ ಕರ್ಕೊಂಡೋಗಿ ಲೈಂಗಿಕವಾಗಿ ದೌರ್ಜನ್ಯ ಮಾಡಿ ಅವ್ರನ್ನ ಅಲ್ಲಿಂದ ಕುಂತಿ ಬೆಟ್ಟಕ್ಕೆ ಎತ್ತಾಕೊಂಡೋಗಿ ಪೆಟ್ರೋಲ್ ಸುರಿದು ಅವ್ರನ್ನ ಕೊಲೆ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದಾಗ ಆ ವಿಚಾರವನ್ನು ಅಲ್ಲಿಂದ ಬಚಾವಾಗಿ ಬಂದಂಥವ್ರು ಪೊಲೀಸ್ ಅವರಿಗೆ ಫೋನ್ ಮಾಡಿಬಿಟ್ಟು ಈ ಥರ ಎತ್ತಾಕೊಂಡು ಹೋಗಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಅವ್ರ ದೊಡ್ಡವ್ರಿಗೆ ಫೋನ್ ಮಾಡಿ ಅವ್ರಿಗೆ ತಿಳಿಸಿದ್ಮೇಲೆ ಅವ್ರಿಗೆ ಲಿಂಕ್ ಮಾಡಿ ಮತ್ತೆ ಸ್ಟೇಷನ್ಗೆ ತಗೊಂಡು ಬಂದು ಬಿಟ್ಟಿರ್ತಾರೆ. ಅದಾದಮೇಲೆ ರಾಧಾ ಅನ್ನೋರಿಗೆ ಕೈ ಮುರಿದೋಗಿರತ್ತೆ, ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ MLC ಮಾಡಿದ್ರೆ ನಾವು ನಿಮ್ಮನ್ನು ಹಾಸ್ಪಿಟ್ಲಿಗೆ ಬಂದು ಕೊಲೆ ಮಾಡ್ತೀವಿ. ಆ ಥರ ಉದಾಹರಣೆ ದಾವಣಗೆರೆ ಚಿಟ್ಟೇರಿ ಹಾಸ್ಪಿಟ್ಲಲ್ಲಿ ಇವರಿಂದ ಹೊಡೆತ ತಿಂದವ್ರಿಗೆ ಡೈರೆಕ್ಟಾಗಿ ಹೋಗಿ ಆಲ್ರೆಡಿ ಆ ಥರದೊಂದು ಹಿನ್ನೆಲೆ ಮೌನ ಅವ್ರಿಗೆ ಇದೆ. ಅವರು ಸುಮಾರು ಚಿತ್ರದುರ್ಗ, ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ ಒಂದು ಜೋಡಿ ಮರ್ಡರ್ ಆಯಿತು, ಅದು ಅದರಲ್ಲಿ ಬೇಲ್ ಮೇಲೆ ಬಂದಿದ್ದಾರೆ ಅಥವಾ ಕೇಸ್ ಕ್ಲೋಸ್ ಆಯಿತು ಗೊತ್ತಿಲ್ಲ. ಹೀಗೆ ಕರ್ನಾಟಕದಲ್ಲಿ ಒಂದು 12 ಡಿಸ್ಟಿಕ್ಕಲ್ಲಿ ಕ್ರಿಮಿನಲ್ ಮೊಕದ್ದಮೆ ಇದೆ ಮತ್ತು ಲಾಯರ್ ಬ್ಯಾಕ್ಗ್ರೌಂಡ್ ಇರುವಂಥ ಕುಟುಂಬ. ಹಾಗಾಗಿ ಅವರಿಗೆ ಕಾನೂನಿನ ಮೇಲೆ ಭಯ ಇಲ್ಲ. ಇಲ್ಲಿ ಮಂಗಳಮುಖಿಯನ್ನ ಅಮಾಯಕರನ್ನ ತಗೊಂಡು ಬಂದ್ಬಿಟ್ಟು ಬೇರೆ ಬೇರೆ ರೌಡಿಗಳನ್ನ ಕರೆದುಕೊಂಡು ಬಂದು ಹೆದರಿಸಿ ಅವ್ರನ್ನೆಲ್ಲರನ್ನೂ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋವಂಥ ಹುನ್ನಾರ ಮಾಡ್ತಾ ಇದ್ದಾರೆ. ಮತ್ತು ಇವ್ರಿಗಾದ್ಮೇಲೆ ಅಲ್ಲಿರೋ ಪೊಲೀಸ್ ಅವರು ಇದು ದೊಂಬಿ ಗಲಾಟೆ ವಿಡಿಯೋ ತೋರಿಸಿದ್ರಾ? ಆ ವಿಡಿಯೋನ ಪಬ್ಲಿಕ್ ಅಲ್ಲಿ ಹೇಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ಆ ವಿಡಿಯೋ ನೋಡಿದ್ರೆ ಯಾರಿಗಾದ್ರೂ ಒಂದು ಮನಸ್ಸಾಕ್ಷಿ ಇರೋರಿಗೆ, ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ಗೆ ಖಂಡಿತ ಅದು ಹರ್ಟ್ ಆಗತ್ತೆ. ಆದ್ರೆ ಪೊಲೀಸ್ ಅವರು ಶ್ರೀರಂಗಪಟ್ಟಣ ಗ್ರಾಮಾಂತರ ಅವ್ರು ಏನ್ ಮಾಡ್ತಾರೆ, ಅವ್ರೇನು ಹೇಳ್ತಾರೆ, ಇದು ದೊಂಬಿ ಗಲಾಟೆ. ಸುಮಾರು ಒಂದು 20 ಮೇಲಿದೆ ಸರ್, 20+ ಇದೆ. 20 ಮೇಲೆ 20+ ಇದೆ. ರಾಜ್ಯ ಸಂಘಟ ಅಲ್ಲಲ್ಲ, ಕನ್ಫ್ಯೂಸ್ ಮಾಡಬೇಡಿ ಗಿರೀಶ್. ಕ್ಲೋಸ್ ಮಾಡಿ ಗಿರೀಶ್. ಅದನ್ನೇ ಏನಂತ ಹೇಳಿದ್ರೆ, ಕರ್ನಾಟಕದಲ್ಲಿ 20+ ರಾಜ್ಯ ಸಂಘಟನೆಗಳಿದೆ. ಪ್ರತಿ ಡಿಸ್ಟಿಕ್ಕಲ್ಲೂ ಒಂದು 2-3 ಸಂಘಟನೆಗಳು, ಚಿಕ್ಕ ಸಂಸ್ಥೆಗಳು ಇದೆ. ಪ್ರತಿ ಡಿಸ್ಟಿಕ್ನಲ್ಲೂ ಇದೆ. ಆಗ ಇವಳು ಏಕೈಕ ಹೋದಲ್ಲ, ಈ ತರ ಮಾಡ್ದಲ್ಲ ಅನ್ಬಿಟ್ಟು ಈ ಕೆಲಸ ಮಾಡಿದ್ವಿ ಸರ್. ದುಡ್ಡು ಕೊಡು, ಕಾಸು ಕೊಡು ಅಂತಂದ್ರೆ ಎಲ್ಲಿಂದ ತಗೊಂಡು ಕೊಡ್ಬೇಕಲ್ಲ, 1 ರೂಪಾಯಿ ನಾವೇ ಹೇಳೋದೇನಂತಂದರೆ, ಆರತಿ ಉಕ್ಕುಡದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನಕ್ಕೆ ಹೋಗಿ ನಾನು ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಮೌನ ಮತ್ತು ಮೌನ ಸಂಗಡಿಗರು ಬಂದು ನನಗೆ ಏಕಾಏಕಿ ಬಂದು ನಮಗೆ ಪೆಪ್ಪರ್ ಸ್ಪ್ರೇ ಹೊಡೆದು ಅಲ್ಲೇ ಮಾಡಿದ್ರು. ಅಲ್ಲೇ ಮಾಡಿ ನಮ್ಮ ಏನು ಮಾಡಿದ್ರು, TT ಗಾಡಿ ಒಳಗೆ ಹಾಕೊಂಡ್ರು. ಅವರೆಲ್ಲ ಸೇರಿ TT ಗಾಡಿ ಒಳಗೆ ಹಾಕೊಂಡು ನಮ್ಮ ಹೊಡೆದು ಕುಂತಿ ಬೆಟ್ಟ ಅಂತ ಐತೆ ಅಲ್ಲಿಗೆ ಕರ್ಕೋಗಿ ಅಲ್ಲೂ ಹೊಡೆದ್ರು. ಹೊಡೆದ್ಬಿಟ್ಟು ಎಲ್ಲ ಒಂದು 5-6 TT ಗಾಡಿ ಜನ ನಮಗೆ ಹೊಡೆದದ್ದು. ಮಾನಸಿಕವಾಗಿ ಅಲ್ಲೇ ಮಾಡಿದ್ದಾರೆ ನಮಗೆ ಅವರು. ಮೌನನೂರು ಇಲ್ಲ, ನಮ್ಮ ಕಡೆಯವರಿಗೆ ಅಂದರೆ ಮಂಗಳಮುಖಿಯರೇ ಅವ್ರ ಕಡೆಯವರು ಬಂದು ನಮ್ಗೆ ಅಲ್ಲೇ ಮಾಡಿದ್ದು ಸರ್. ನಮಗೆ ಸರ್ ಅಂದರೆ ನಾನು ಅವ್ರ ಟೀಮಲ್ಲಿ ಇದ್ದೆ ನಾನು ಮೊದಲೇ. ಈಗ ನಮ್ಮ ಟೀಮಿಂದ ಹೊಂಟೋದ್ಲಲ್ಲ, ನಮ್ಮಲ್ಲಿ 2 ಟೀಮ್ ಇರುತ್ತೆ. ಅವಳು ಈಗ ಇವಳು ಬಿಟ್ಬಿಟ್ಟು ಹೊಂಟೋದ್ಲಲ್ಲ, ನಮ್ಮ ಟೀಮ್ ಬಿಟ್ಟು ಹೋದ್ಲಲ್ಲ ಅನಿಚ್ಛೆಗೆ. ಆಮೇಲೆ ಆ ಕಾಸು ದುಡ್ಡು ಕೊಡಿ ಅಂತ ಕೇಳಿದ್ರು, ನಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ಟು ನಾವು ಬೇರೆ ಟೀಮ್ಗೆ ಹೋದೋ. ಆ ಥರ ಇದು ಮಾಡಿ ನನ್ನ ಇದು ಮಾಡಿದ್ದು ಸರ್, ಹೊಡೆದದ್ದು. ಯಾರು ಸರ್? ಇಲ್ಲ, ನಾವು 3 ಜನ ಇದ್ದೋ. 3 ಜನನೂ TT ಗಾಡಿ ಒಳಗೆ ಕರ್ಕೋದ್ರು. ಕರ್ಕೋಗಿ ಹಾಂ ಸರ್, ಆಗಿದೆ ಕಂಪ್ಲೇಂಟು.
ಶ್ರೀರಂಗಪಟ್ಟಣ ಕಂಪ್ಲೇಂಟ್ ಆಗಿದೆ, ಅಲ್ಲಿ ರೂರಲ್ ಸ್ಟೇಷನಲ್ಲಿ ಆಗಿದೆ. 28 28/9/2025 FIR ಆಗಿದೆ. 28/9 ಹೋದ ತಿಂಗಳು ಸರ್ ಆಗಿರೋದು, ಸೆಪ್ಟೆಂಬರಲ್ಲಿ ಆಗಿದೆ ಸರ್. ಅಲ್ಲಿ ಏನು ಪ್ರೊಸೀಜರ್ ಏನು ತಗೊಳ್ಳಿಲ್ಲ ಪೊಲೀಸ್ನವ್ರು, ಏನು ಮಾಡೋಕ್ಕಾಗುತ್ತೆ ಸರ್ ನಾವು? ಅವರು ಇಮಿಡಿಯೇಟ್ಲಿ ಬೇಲ್ ಕೊಟ್ಟಿದ್ದಾರೆ ಸರ್. ಅವ್ರು ಇಮಿಡಿಯೇಟ್ಲಿ ಬೇಲ್ ಆಗಿದೆ ಅವ್ರಿಗೆ. ಅವರು ಮತ್ತೆ ಅವರು ಹೊಡೆದಿರೋರೆಲ್ಲರೂ ಇವತ್ತು ಅವ್ರು ಆರಾಮಾಗಿ ತಿರುಗ್ತಿದ್ದಾರೆ. ಈಗ ನಮ್ಮ ನೋಡಿದ್ರೆ ಅವ್ರು ಏನಂತಂತಾರೆ, ನೀವೇನು ಮಾಡ್ಕೋಕಾಯ್ತು, ನೀವೇನು ಬಿಟ್ಟೋಕಾಯ್ತು, ಇಷ್ಟೆಲ್ಲ ಹೊಡೆದು ಅಂತ ದೌರ್ಜನ್ಯಗಳು ಮಾಡ್ತಿದ್ದಾರೆ ಸರ್ ಅವರು. ಮತ್ತೆ ಕೊಲೆ ಬೆದರಿಕೆ ಆಗ್ತಿದ್ದಾರೆ ನಮಗೆ. ಅವರಿಂದ ನಮ್ಗೆ ಜೀವ ಅಪಾಯ ಆಯ್ತೆ ಸರ್. ನಮಗೆ ಆಗಿದೆ ಸರ್, FIR ಆಗಿದೆ, ಚಾರ್ಜ್ ಆಗಿಲ್ಲ ಸರ್. ನಾವು ಸರ್ ಒಂದು ತಿಂಗಳು ಎಷ್ಟು 15 ದಿವಸ ಅಲ್ದಿದ್ದೀವಿ ಸರ್ ಇದಕ್ಕೆ, ಅಲ್ಲಿ ಸ್ಟೇಷನ್ಗೆ. ಏನಂದ್ರೆ ಏನೂ ಇಲ್ಲ, ಬರೀ ಡೈಲಿ ಹೋಗೋದು, ಕೂತಿದ್ದು ಬರೋದು. ಏನಾರು ಕೇಳಿದ್ರೆ ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಅವ್ರು ಸೊತ್ತಾಗವ್ರೆ, ಇವ್ರು ಸೊತ್ತಾಗವ್ರೆ, ಅವ್ರು ಅಲ್ಲೋಗಿದ್ದಾರೆ, ಇವ್ರು ಇಲ್ಲೋಗಿದ್ದಾರೆ, ಬರೀ ಅದೇ ಕಂಪ್ಲೇಂಟು ಸರ್. ನಮ್ದು ಏನು ತಗೊಳ್ತಾನೆ ಇಲ್ಲ. ಅವರು ಕಂಪ್ಲೇಂಟ್ ಕೊಟ್ಟವ್ರೆ, ಇವರು ನಮ್ಮ ಇದು ಮಾಡವ್ರೆ ಅಂತ. ಅದೇನೂ ಆಗಿಲ್ಲ ಸರ್. ಅವ್ರಿಗೇನು ಅವರೇ ಪರ್ಚ್ಕೊಂಡು ಅವ್ರವ್ರಿಗೆ ಇಟ್ಕೊಂಡಿರೋದು ಸರ್. ಏನಂತಂದ್ರೆ ಅಲ್ಲಿ CC ಕ್ಯಾಮ್ರಾ ತೆಗಿಸಿ ಅಂತಂದು, ಎಲ್ಲಿ ಉಕ್ಕುಡದಲ್ಲಿ CC ಕ್ಯಾಮ್ರಾ ತೆಗಿಸಿಲ್ಲ ಸರ್ ಅವರು. ಅದು ಕೆಟ್ಟೋಗಿದೆ ಅಂತಂದರು. ಅದು ಯಾರೋ ಒಬ್ರು ರೆಕಾರ್ಡ್ ಮಾಡಿರೋದು ನಮಗೆ ಸಿಕ್ಕೋದು. ಅದು CC ಕ್ಯಾಮ್ರಾ ಅದು ರೀಚಾರ್ಜೇ ಮಾಡಿಲ್ಲ ಅಂತಾರೆ. CC ಕ್ಯಾಮ್ರಾ ರನ್ನಿಂಗ್ ಇದೆ ಸರ್. ಎಲ್ಲ ಆಗಿದೆ ಸರ್, MLCಗೆ ಎಲ್ಲ ಆಗಿದೆ ಸರ್. ಸರ್ ನಮ್ಗೆ ನ್ಯಾಯ ಸಿಗಬೇಕು ಸರ್. ಈಗ ಈ ಥರ ನಮ್ಗೆ ಹೊಡೆದು ಈ ಥರ ಅಲ್ಲೇ ಮಾಡಿದ್ದಾರೆ ಸರ್ ಅವರು. ವಿಡಿಯೋಗಳು ಇದೆ ಸರ್, ವಿಡಿಯೋಗಳು ತೋರಿಸ್ತೀವಿ ನೋಡಿ ಸರ್. ಈ ಥರ ಮಾಡಿ ನಮಗೆ ನಾಳೆ ದಿವಸ ನಮ್ಮ ಮಡಗ್ತಾರೆ, ಅವ್ರು ಸಾಯಿಸಬಿಡ್ತಾರೆ ಸರ್. ಅವ್ರು ನಮ್ಮ ಮಡಗಲ್ಲ ಸರ್. ಇಲ್ಲಿಯವರೇ ಸರ್, ಅವರು ಅಕ್ಕಪಕ್ಕದವ್ರು ಇಲ್ಲಿಯೇ, ಮಂಡ್ಯ, ಮದ್ದೂರು, ಮೈಸೂರು, ಇಲ್ಲಿ ಅಕ್ಕಪಕ್ಕದವ್ರೆ ಸರ್ ಅವರು. ಸರ್ ಅವ್ರ ಹೆಸರು ಮೌನ ಅಂತ, ಒಬ್ಳು ಶ್ರೇಯಾ, ಪೂರ್ವಿಕಾ, ನಿವೇದಿತಾ, ಆಮೇಲೆ ಇವಳು ಮಹಾಲಕ್ಷ್ಮಿ, ಸಂಜು, ನಂಜನಗೂಡು ಸಂಜು, ಅನಿಕಾ. ಹಾಂ ಸರ್, ಎಲ್ಲನೂ ಕೊಟ್ಟಿದ್ದೀವಿ, ವಿಡಿಯೋನೂ ಕೊಟ್ಟಿದ್ದೀವಿ, ಫೋಟೋಗಳು. ಯಾರು ಸರ್? ಹೌದು ಸರ್, ಎಲ್ಲನೂ ಮಾಡಿದ್ದು ಸರ್. ಯಾರು ಇದು ಪ್ರೊಸೀಜರ್ ಅಂಥದ್ದು ಇಲ್ಲ ಸರ್. ಭೇಟಿ ಮಾಡಿದ್ಮೇಲೆ ಸರ್ ಅವರು ಕಂಪ್ಲೇಂಟ್ ಒಂದು ತಗೊಂಡ್ರು. 15 ದಿನದಿಂದ ನಮ್ಮ ಕಂಪ್ಲೇಂಟ್ ತಗೊಂಡಿರಲಿಲ್ಲ ಸರ್ ಅವರು. SP ಹತ್ರ ಹೋಗಿ ನಾವು ಬೆಂಗಳೂರಲ್ಲಿ ಒಬ್ರು ಇದ್ದಾರೆ ದೊಡ್ಡವರು ಕೊಡ್ತೀವಿ ಸರ್.